ಇಲ್ಲ ಇಲ್ಲ ಬೇರೆ ಬೇರೆ ಬೇರೆ. ಓಕೆ. ಸೊ ಈ ಮಕ್ಕಳನ್ನೆಲ್ಲ ಬಳಸ್ಕೊಂಡ್ಬಿಟ್ಟು ವಿಡಿಯೋಸ್ ಎಲ್ಲ ಮಾಡ್ತೀರಾ, ಸೊ ಖುಷಿ ಆಗುತ್ತೆ. ಸೊ ನೀವು ಟೀಚರ್ ಆಗಿರೋದ್ರಿಂದ ಸೊ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು ಅವೆಲ್ಲ ವಿಡಿಯೋಸ್ ನೋಡ್ತಾರಾ? ಎಲ್ಲರೂ ನೋಡ್ತಾರೆ. ಏನೇ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಸೊ ವಿಡಿಯೋ ನೋಡಿದಾಗ? ಇಲ್ಲ, ಮೊನ್ನೆ ನೋಡ್ದ ನಿನ್ನೆ ಒಂದು ವಿಡಿಯೋ ಹಾಕಿದ್ರೆ ತುಂಬಾ ಚೆನ್ನಾಗಿ ಬಂದೈತೆ ಸರ್ ಇದು ಹಂಗೆ ಅಂತ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾರೆ. ಬೆಳಗ್ಗೆ ಅದು ಚೆನ್ನಾಗಿರೋ ವಿಡಿಯೋ, ರಿಲೇಟೆಡ್ ವಿಡಿಯೋ, ಈಗ ಮಕ್ಕಳಿಗೆ ಸಂಬಂಧಪಟ್ಟ ರಿಲೇಟೆಡ್ ವಿಡಿಯೋ ಬೆಳಗ್ಗೆ ನಮ್ಮ ಬತ್ತಿದಾಗಲೇ ಮಕ್ಕಳೇ ಬಂದು ಹೇಳ್ತಾರೆ, ಸರ್ ನೆನ್ನೆ ಒಂದು ವಿಡಿಯೋ ಹಾಕಿಲ್ಲ, ಭಾಳ ಚೆನ್ನಾಗಿತ್ತು ಸರ್, ನಮ್ಮ ಅಪ್ಪ ಅಮ್ಮ ಎಲ್ಲ ನೋಡಿದ್ರು, ತುಂಬ ಚೆನ್ನಾಗೈತೆ ಅಂತ. ಮುಂಚೆಯಿಂದ ನೀವು ಒಬ್ಬರೇ ವಿಡಿಯೋ ಮಾಡ್ತಾ ಇದ್ರಿ, ಅದಾದ್ಮೇಲೆ ಭಾರತಿ ಮೇಡಮ್ ಆಗಿರ್ಬೋದು ಅಥವಾ ಮಕ್ಕಳನ್ನ ಕರ್ಕೊಂಡು ಯಾಕೆ ಅವರನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಯಾಕೆ ಅನಿಸಿದ್ ನಿಮಗೆ? ಅಂದ್ರೆ ಒಂದು ಪಾತ್ರಗಳು ಬೇಕಾಯ್ತು ಅನ್ನಿಸ್ತು. ಆಮೇಲೆ ಇದೇ ಮಕ್ಕ ಎಷ್ಟು ದಿನ ನೋಡಿದ್ರು ಸರ್, ಉದಾಹರಣೆ ದೋಸೆ ಇದ್ದಂಗೆ ದಿನ ದೋಸೆನೇ ತಿಂದಾರ, ಒಂದ್ಸರಿ ಇಡ್ಲಿ ಚಪಾತಿ ಅಂತಾರಲ್ಲ ಹಂಗೆ. ಆಮೇಲೆ ಕೆಲವು ಸಂದರ್ಭ ಒಂದಷ್ಟು ಪಾತ್ರಗಳನ್ನ ಜಾಯಿನ್ ಮಾಡ್ಲಿಕ್ಕೆ ಶುರು ಮಾಡಿದೆ ಒಬ್ಬರೇ. ಮೊನ್ನೊಂದನ್ನ ನಾನು ನಾನೊಬ್ಬನೇ ಮಾಡೀನಿ, ತ್ರಿಮೂರ್ತಿ, ಶಂಕರ ಗುರು ಥರ. ಆಮೇಲೆ ಅನ್ನಿಸ್ತಿತ್ತು ಇಲ್ಲ ಈ ಪಾತ್ರಕ್ಕೆ ಒಬ್ಬೊಬ್ಬರು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೇನೋ ಅಂತ ಒಂದು ಪ್ರಯೋಗ ಮಾಡ್ದ. ಚೆನ್ನಾಗಿ ಕಲೆ ಅನ್ನೋದು ಯಾರಪ್ಪನ ಸೊತ್ತಲ್ಲ ಹೇಳಿ ಮೇಡಮ್. ಇದೇ ಲ್ಯಾಂಗ್ವೇಜ್ ಅಲ್ಲಿ ದೀಪಿಕಾ ಯಾವುದು ನನ್ನ 2ನೇ ಮಗಳು ಅವಳು ಡಿವಿಷನ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ಲು ಏಕಪಾತ್ರ ಅಭಿನಯ. ನಮ್ಮ ಸ್ಥಳೀಯ ನಮ್ಮ ಚಾಮರಾಜನಗರ ಪ್ರಾದೇಶಿಕ ಭಾಷಾ ಶೈಲಿಲೇ ಒಂದು ಸ್ಕಿಟ್ ಮಾಡಿಕೊಟ್ಟಿದ್ದು, ಅವಳಿಗೆ ಕಲಿಸಿದ್ದು. ಅವಳು ಅದನ್ನ PU ಕಾಲೇಜ್ ಇದರಲ್ಲಿ ಈ ಸ್ಲ್ಯಾಂಗನ್ನೇ ಮಾತಾಡ್ಕೊಂಡೋಗಿ ಡಿವಿಷನ್ ಲೆವೆಲ್ವರೆಗೂ ಆಯ್ಕೆ ಆಗೋದು. ಸೂಪರ್. ನೋಡಿ, ಒಂದು ಭಾಷೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಕದೊಯ್ಯುತ್ತೆ ನಮ್ಮನ್ನ ಅನ್ನುವಂಥದ್ದು. ಕೆಲವರೆಲ್ಲ ಅನ್ಕೋತಿರ್ತಾರೆ, ಸೊ ನನ್ನ ಜಿಲ್ಲೆ ಯಾವುದೋ ಒಂದು ಬೇರೆ ಜಿಲ್ಲೆ ಅನ್ಕೊಳ್ಳಿ, ಸೊ ಅಲ್ಲಿಂದ ಇಲ್ಲಿಗೆ ಬಂದಾಗ ಬೆಂಗಳೂರು ಭಾಷೆನೇ ಮಾತಾಡ್ತೀನಿ. ಅಪ್ಪಿ ನಮ್ಮವ್ರು ಯಾರಾದರೂ ನಮ್ಮೂರ ಕಡೆಯವ್ರು ಸಿಕ್ಕಾಗ ನಾವು ಆ ಭಾಷೆ ನಮ್ಮೂರವ್ರು ಏನಾದ್ರು ಮಾತಾಡಿದ್ರೆ ಆ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ನಾವು ಹಿಂದೇಟ್ ಆಗ್ತೀವಿ. ನಾನು ಬೆಂಗಳೂರಲ್ಲಿ ಇದ್ದೀನಿ, ನೀವು ನೋಡ್ಬೋದು ಕೆಲವರು ಯಾರಾದ್ರೂ ದಾವಣಗೆರೆ ಆಗಿರ್ಲಿ, ಹಾವೇರಿ ಆ ಭಾಗದಿಂದ ಯಾರಾದ್ರೂ ಒಬ್ರು ಬಂದ್ರೆ, ಆ ಭಾಗ ಅಂತೆಲ್ಲ ಬಹುತೇಕ ಯಾವುದೇ ಜಿಲ್ಲೆ ಆಗಿರ್ಲಿ, ಸೊ ಯಾರಾದ್ರೂ ಒಬ್ರು ಬೆಂಗಳೂರಿಗೆ ಬಂದ್ರೆ ಒಂದು 3-4 ದಿವಸ ಇದ್ದಾಗ ಸೊ ಹೊರಗಡೆ ಬಂದಾದ್ಮೇಲೆ ನೋಡ್ಬೇಕು ವರ್ಷದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ, ಈ ನನ್ನ ಮಗ 3 ದಿನ ಆಯ್ತು ಬೆಂಗಳೂರಿಗೆ ಹೋಗ್ಬಂದು ಏನು ಆಡ್ತಾವನೆ, ಬಲೆ ಆಡ್ತಾವನೆ. ನಿಮ್ಮ ಭಾಷೆಯಲ್ಲಿ ಹೆಂಗೆ ಹೇಳ್ಬೋದು ಅದನ್ನ? ಈಗ ನಾನು ಸುಮಾರು ಸಲ ಅಂದಿನಿ ಸರ್, ಈಗ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಮಾತಾಡಿದ್ರೆ ನೀವೇನೋ ನನ್ನ ನೋಡ್ಕೊಂಡು ನಗ್ತಿದ್ದಾರೆ ಅಂತಿದ್ದಾರೆ. ಆಮೇಲೆ ನನ್ನದನ್ನ ನಾ ಕೀಳು ಅಂತ ಯಾಕೆ ಅನ್ಕೋಬೇಕು ಅನ್ನೋದು ನನ್ನ ಪ್ರಶ್ನೆ. ಓಕೆ, ಖಂಡಿತ. ನಾ ಎಲ್ಲೋದ್ರೂ ನಾನು ಹಿಂಗೆ ಮಾತಾಡೋದು, ಯಾವನ ಏನಾರು ಅನ್ಕೊಳ್ಳಿ ಬಿಡಿ, ಆ ಥರನೂ ಮಾತಾಡೋಕೆ ಗೊತ್ತು, ಈ ಥರನೂ ಮಾತಾಡೋಕೆ ಗೊತ್ತು. ನಿಮಗೆ ಏನು ನಾವು ಇವತ್ತೇನು ಅಂದರೆ ಒಂದು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಲ್ಲ ಸ್ಟ್ಯಾಂಡರ್ಡ್ ಕನ್ನಡ ಅಂತ, ಆ ಥರ ಮಾತಾಡ್ತೀವಿ ಎಲ್ಲಿವರೆಗೆ ನೀವು ನನಗೆ ದೂರ ಇದ್ರೆ. ಓಕೆ, ನೀವು ತೀರಾ ಆತ್ಮೀಯ ಆದ್ರೆ ನನಗೆ ಒಳಗಿರೋದು ಬರೋದೇ ಇದೆಲ್ಲ, ನನಗೆ ನನ್ನ ಒಳಗೆ ಬರೋದೇ ಇದು. ನಾನು ನೀವು ತೀರಾ ಆತ್ಮೀಯರಾಗೋದ್ರೆ, ನೀವು ನನಗೇನು ಆತ್ಮೀಯರಲ್ಲ ಅಂತಂದ್ರೆ ನಾನು ಹೌದಾ ಸರ್ ಚೆನ್ನಾಗಿದ್ದೀರಾ, ಓಕೆ ಸರ್ ಸಿಗೋಣ, ಮುಗೀತು. ನೀವು ತೀರಾ ನನಗೆ ಕ್ಲೋಸ್ ಆದಾಗ, ನನ್ನ ಒಳಗಿರೋದು ನಿಮ್ಗೆ ಹೇಳ್ಕೋಬೇಕಾದಾಗ, ನಾನು ಈಗ ನೀವು ಸುಮ್ಮನೆ ನಗೋದಕ್ಕೂ ಖುಷಿಯಾಗಿ ನಗ್ಗರು ಅಲ್ಲೂ ಇಲ್ಲಿವರೆಗೆ ಕಾಣಿಸುತ್ತೆ ನೋಡಿ. ಸುಮ್ಮನೆ ನಗ್ಗರು ಇಷ್ಟನೇ ಆಗ್ತೀರಾ, ಸರ್ ಇದ್ರಲ್ಲಿ ಏನೂ ಇಲ್ಲ, ಪ್ರೀತಿನೂ ಇಲ್ಲ, ಏನೂ ಇಲ್ಲ. ಹಂಗೆ ನಮ್ಮ ಒಳಗಿರೋದು ಆಟೋಮೆಟಿಕಲಿ ಬಂದ್ಬಿಡ್ತದೆ ಸರ್ ಅದು. ಆಮೇಲೆ ನನಗೇನು ಅಂದರೆ ನನ್ನ ಭಾಷಾ ಶೈಲಿ ಬಗ್ಗೆ ನನಗೆ ಕೇಳರಿ, ಕಲ್ಲ ಕನ್ನಡನೇ ತಾನೇ, ಎಲ್ಲವೂ ಕನ್ನಡವೇ. ಹಿಂಗೆ ಹಳ್ಳಿ ಭಾಷೆನ ಇಷ್ಟಪಡ್ತಾರೆ ಸರ್, ಅದನ್ನೇ ಅದನ್ನ ಮಾತಾಡಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಹಳ್ಳಿ ಮುಕ್ಕ ಈ ತರ ಎಲ್ಲ ಅನ್ಬಿಡ್ತಾರೆ ಅಂತ ಅನ್ಬಿಟ್ಟು ಅದನ್ನ ಮಾತಾಡಕ್ ಇಷ್ಟಪಡಲ್ಲ, ಸಿಟಿ ಲ್ಯಾಂಗ್ವೇಜ್ ಬಳಸ್ತಾರೆ. ಅದೇ ಕಾರಣ ಹಳ್ಳಿ ಮುಕ್ಕ ಅಂತ ಅನ್ಸ್ಕೋಬಾರ್ದು, ಸ್ಟ್ಯಾಂಡರ್ಡ್ ಆಗಿರ್ಬೇಕು ನಾವು. ಸ್ಟ್ಯಾಂಡರ್ಡ್ ಅನ್ನೋದು ಎಲ್ಲ ಐತೆ ನನ್ನ ಪ್ರಶ್ನೆ ಸರ್. ನಿಜ, ಸ್ಟ್ಯಾಂಡರ್ಡ್ ಅನ್ನೋದು ಜ್ಞಾನದಲ್ಲಿ ಇರ್ಬೇಕು ಹೊರತು ನನ್ನ ಭಾಷಾ ಶೈಲಿ ಹಂಗಾರೆ ನಾಳೆ ಈಗ ಹೆಂಗಾಗಿತ್ತೈತೆ ಗೊತ್ತಿದೆ. ಈಗ ಇಲ್ಲಿ ಬಿಟ್ಬಿಟ್ಟು ನೀವು ಬೇರೆ ಕಡೆ ಹೋದ್ರೆ ಕನ್ನಡನೇ ಮರಿತಾ ಇದ್ದೀರಾ. ಹೌದು, ಬೆಂಗಳೂರಿಗೆ ಬಂದ್ರೆ ನಿನ್ನೂರು ಭಾಷೆ ಮರಿತಾ ಇದೆಯಾ, ಬೆಂಗಳೂರು ದಾಟಿದ್ರೆ ನೀ ಕನ್ನಡನೇ ಮರಿತಾ ಇದೆಯಾ. ಸೊ ಅಲ್ಲಿ ಎಲ್ಲನೂ ಮರ್ತಂಗೆ. ನೀವು ಬೆಂಗಳೂರು ದಾಟೋದಲ್ಲ, ಇವತ್ತು ನೋಡಿ ಕನ್ನಡ ಎಂತ ಸುಸಂದರ್ಭ ಬಂದಿದೆ ಎದುರಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಅವ್ರಿಗೆ ನಾವ್ ಹೇಳ್ಬೇಕು, ನಮ್ ಕನ್ನಡಿಗರಿಗೆ ನಾವು ಕನ್ನಡ ಮಾತಾಡ್ರಪ್ಪ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಯಾವ್ದೋ ಒಂದು ಅಂಗಡಿಗೆ ಹೋದ್ರೆ ಭಯ ಪಾನಿದೆ ಬಾ ಅಂತಾರೆ. ಸೊ ತಮಿಳ್ಗೆ ಹೋದ್ರೆ ತಮಿಳವರಿದ್ರೆ ತಮಿಳ್ ಮಾತಾಡ್ತಾರೆ, ಹಿಂದಿ ಅವರಿದ್ರೆ ಹಿಂದಿ ಮಾತಾಡ್ತಾರೆ, ತೆಲುಗವರಿದ್ರೆ ತೆಲುಗು ಮಾತಾಡ್ತಾರೆ. ಆದ್ರೆ ಅವರೆಲ್ಲರೂ ಕೂಡ ಕನ್ನಡದವ್ರ ಜೊತೆ ಕನ್ನಡ ಮಾತಾಡಲ್ಲ. ನೋಡಿ, ನಾವು ಕಳ್ಕೊತಾ ಇದೀವಿ. ಈಗಾಗ್ಲೇ ಅಂದ್ರಲ್ಲ, ಹಳ್ಳಿಯಿಂದ ಬಂದು ನಾನು ಬೆಂಗಳೂರಿಗೆ ಬಂದ ತಕ್ಷಣ ನನ್ನ ಮೂಲ ಭಾಷೆನ ಮರ್ತು ಬಿಡೋದಂತೆ. ಸೊ ಅಲ್ಲಿಗೆ ನಾನು ಮೊದಲೇ ಮೋಸಗಾರ ಅದೇ. ಹೌದು ಅಲ್ವಾ, ನಾನು ಮೋಸ ಮಾಡ್ಕೊಂಡೆ ತಾನೆ ಅಲ್ಲಿ. ನಿಜ ನಿಜ. ಈಗ ನಮ್ಮ ಅಪ್ಪ, ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ಭಾಷೆಲಿ. ಈಗ ನಮ್ಮ ಅಪ್ಪನಿಗೆ ಕೂದಲೆಲ್ಲ ಉದ್ರೋಗ, ಅಲ್ಲಿ ಎಲ್ಲ ಬಿದ್ದವ, ವಯಸ್ಸಾಗ್ಬಿಟ್ಟ ನಮ್ಮ ಅಪ್ಪ. ಇನ್ಯಾರೋ ನಾ ಇಲ್ಲಿಗೆ ಬೆಂಗಳೂರಿಗೆ ಬಂದೀನಿ, ಇಲ್ಲಿ ಒಬ್ಬ ಫೈನಾಗಿ ನಾವು ಸಿಗ್ತಾ, ಅವನನ್ನ ನಮ್ಮ ಅಪ್ಪ ಅನ್ನೋಕ್ಕಾದ ಸಾಧ್ಯನೇ ಇಲ್ಲ. ನಮ್ಮ ಅಪ್ಪ ಹೆಂಗಾರ ಇರಲಿ, ಅವ್ನು ನಮ್ಮ ಅಪ್ಪನೇ, ಅವನ್ನೇ ನಾನು ಯಾವತ್ತು ಅಪ್ಪ ಅಂತಾನೆ. ಹೌದಾ ಇಲ್ವಾ? ನಿಜ, ಖಂಡಿತ. ಹಂಗೆ ಇದು ನನ್ನ ಒಳಗಡೆ ನೀವು ಬಗದ್ರು ಸಿಗಿದ್ರು ಏನೇ ಮಾಡೋರು ಒಳಗಿರೋದು ನನ್ನ ಕನ್ನಡವೇ. ಅದಕ್ಕೆ ಯಾಕೆ ನಾನು ಮುಜುಗರ ಪಟ್ಕೋಬೇಕು? ಇಲ್ಲಿಗೆ ಬಂತೇನೆ ಚೇಂಜ್ ಆಯ್ತಾರೆ. ಇಲ್ಲಿ ನೀವೇನೋ ಕ್ಲಿಕ್ ಆದ್ರೂ ಬೇರೆ ಕಡೆಗೆ ಹೋದ್ರೂ ಕನ್ನಡನೇ ಮರ್ತು ಬಿಡ್ತಾರೆ. ಇನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೊಂಟಾರಂತೂ ಕನ್ನಡ ಗೊತ್ತೋ ಗೊತ್ತಿಲ್ಲ ಇವನಿಗೆ ಅನ್ಬೇಕು. ನಿಜ ನಿಜ.
ತಾಯಿಗೆ ಮೋಸ ಮಾಡಿ ನೋಡಿ, ಒಬ್ಬ ಜಯಪ್ಪನ ಸೊ ಇವತ್ತು ರಾಜ್ಯಾದ್ಯಂತ ಜನ ಗುರುತಿಡಿತಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರ ಭಾಷೆ ಆಗಿರ್ಬೋದು ಅಥವಾ ಅವ್ರ ಚಾಮರಾಜನಗರದ ಒಂದು ಸೊಗಡಾಗಿರ್ಬೋದು. ಸೊ ಆ ಸೊಗಡು ಇವತ್ತು ಇವರನ್ನ ಇಲ್ಲಿ ಕರ್ಕೊಂಡ್ಬಂದಿದೆ. ಅವತ್ತೆಲ್ಲೋ ನೀವು ನಾನು ಯಾಕೆ ನನ್ನ ಭಾಷೆ ಮಾತನಾಡಬೇಕು ಅಥವಾ ನನ್ನ ಭಾಷೆ ನಾನು ಯಾಕೆ ಎಲ್ಲ ಕಡೆ ನಾನು ಹೇಳಬೇಕು ಅನ್ನೋಂಥದ್ದು ಹಿಂಜರಿಕೆ ಇದ್ದಿದ್ರೆ ಇವತ್ತು ಜಯಪ್ಪ ಎಲ್ಲೋ ಇರ್ತಿದ್ರು, ಅಂದ್ರೆ ಮನೇಲಿ ಇರ್ತಿದ್ರು ಅಷ್ಟೇ. ಸೊ ನಿಮ್ಮ ಸ್ಲಾಂಗು ಅಥವಾ ಸ್ಲಾಂಗ್ ಆಗಿರ್ಬೋದು ಅಥವಾ ನಿಮ್ಮ ಆ ಸೊಗಡನ್ನ ಜನರಿಗೆ ಪರಿಚಯಿಸಿರೋದ್ರಿಂದ ಇವತ್ತು ಜನ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ, ಹಾಡಿ ಹೊಗಳುತ್ತಿದ್ದಾರೆ. ಸೊ ನಿಜಕ್ಕೂ ಖುಷಿ ಆಗುತ್ತೆ. ಮತ್ತೊಂದು ಸ್ಕಿಟ್ ಮಾಡೋದಾದ್ರೆ ಯಾವ್ದು ಮಾಡ್ತೀರಾ? ಯೋ ರಾಜಕ್ಕ, ನೀವ್ ನೋಡ್ರಿ ಇಲ್ಲಿ ನಿಂತಿದೆ, ನಿನ್ ಮಗ ನೋಡ್ರ ಕಾವಲಿದ್ದ ನೀರ್ ಮುಳುಗುತ್ತ ಐಕಲ್ ಕಟ್ಕೊಂಡ್ ನಿಂತಿದ್ದ. ಅಲ್ಲಿದನು ಯಾವ ಮಾಯದಲ್ಲಿ ಹೊಂಟದ್ನ ನನ್ ಮಗ. ಅಯ್ಯೋ ಮಳವುದು ಕೆರ ಕಟ್ಟ ಎಲ್ಲ ತುಂಬದ. ತುಂಬವ ಅಂದ್ರೆ ನೀ ಕೂತ್ಕ ನೀನು ಮುಳುಗುತ್ ಕೂತಾವ ಐಕಲ್ ಕಟ್ಕೊಂಡವ. ಅಯ್ಯೋ ಅದ್ ಯಾವನ್ ಕರ್ಕೋದ್ನ ನನ್ ಮಗನ್ನ ತಡಿಲಿ, ಅವ್ನ ಮಾಡ್ತೀನಿ ಹೋಯ್ತೀನಿ. ಹೋಗು. ಅಡೋ ಏನಡ ಮಾಡ್ತಿರೋದು ನೀನು? ಇಲ್ಲಿದೆ ನೀನು, ನಾನು ಅಲ್ಲೆಲ್ಲ ಹುಡಿಕ ಬಂದ್ರ ಇಲ್ಲಿ ನೀರ್ ಮುಳುಗ್ತಾ ಕೂತಿದೆಯಾ? ಹಳ್ಳ ಪಳ್ಳ ಕೊಳ್ಳ ಒಳಗ ಮುಳಿಕಂಡ್ರ ಏನ ಗತಿ? ಏನು ಇಲ್ಲಕ ಹೋಗು, ನಮ್ ಹುಡಿಕ ಬತ್ತೀನಿ, ನೀ ಯಾಕೆ ಹಿಂಗ್ ಬಂದ್ ಸತ್ತಾಯ ಸುಮ್ನ? ಏಯ್ ನಿಮ್ಮ ಅಪ್ಪ ಬಂದು ಅಟ್ಲಿ ಉಗಿತಾ ಕೂತಾನ ಬಾ. ಇನ್ನು ಕೋಪ ಬರ್ಬೇಕು, ಇಷ್ಟನ್ನೆಲ್ಲ ನೋಡಿದ್ರಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತೀನಿ. ಕೋಪ ಬಂತು ಮಗನಿಗೆ. ಅವ್ವ ಇಲ್ಲಿ ನೀರ್ ಮುಳುಗ್ತಿದೆ. ಹ್ಞೂ ಸರಿ ಶುರು. ಅಡೋ ಇಲ್ಲಿದೆ ಎಡ ನೀನು, ನಾಲೆಲ್ಲ ಸುತ್ಕೊಂಡು ಹುಡಿಕ ಬಂದಾನೆ. ನೀನ್ ನೋಡ್ರಿ ಇಲ್ಲಿ ನೀರ್ ಮುಳಿಕ ಕೂತಿದೆಯಾ? ಹಳ್ಳ ಕೊಳ್ಳ ಎಲ್ಲ ತುಂಬವ. ಏನಾರು ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು? ಏನು ಆಗಲಕ್ಕ ಹೋಗು. ಅದಕ್ಕೇನು ಆಗಲ್ಲ. ಈಗ ಗೊತ್ತಾ ಅಲ್ಲಿ ಹಳ್ಳವ ಕೊಳ್ಳವ ಅನ್ಕೊಂಡದೆ. ಎಲ್ಲ ಗೊತ್ತಕ ಹೋಗು ಸುಮ್ನೆ. ಎಲ್ಲ ಗೊತ್ತು ಕಣ, ಬಟ್ಟಿಗ ಕಡ್ದು ನಾ ಬರೋದಿಲ್ಲ. ಬರ್ದಾರ ನೋಡು, ಬಾಲ್ಕಡ್ಡಿ ತಗೊಂಡು ಚೆನ್ನಾಗಿ ಬಡ್ದಾಕ್ ಬಿಡ್ತೀನಿ. ಹೆಂಗ ಆಡ್ತಾನ ನೋಡು. ಬಂದೆಯ ಬೇಕಾ ನಿಂಗ ಏಟು? ನಾ ಬತ್ತಿ ಹೋಗು. ಆಮೇಲೆ ಯಾಮೇಲೆ ಬರೋದು ನೀನು? ಇನ್ನು ಕೋಪ ಬರ್ಲಿ. ಯಾಮೇಲೆ ಬರೋದು ನೀನು? ಇನ್ನು ಕೋಪ ಬರ್ಲಿ. ಏ ಮಾಡದವೆ, ನಿಮ್ಗೆ ಬುದ್ಧಿ ಇಲ್ವಾ? ನನ್ ಗಂಡ ಕರ್ಕ ಬಂದು ಹಿಂಗ ನೀರ್ ಮುಳುಗ್ಸ್ಕ ಕೂತಿದಾರಲ್ಲ, ನಿಮ್ ಚಟ ಕಡ್ ಬೇಡ. ಹೇಳಿ ಹೇಳಿ ಅಲ್ಲಿ ಇಲ್ಲಿಗೆ ನೋಡ್ತಾರ. ಹೇಳಿ ನೀವು ರೊಚ್ಚಿಗೆ ಆದ್ರೆ ನಿಮ್ಮನ್ನ ಬ್ರೇಕ್ ಹಾಕಕ್ಕೆ ಕಷ್ಟ ಆಗುತ್ತೆ. ರೀಲಲ್ಲಿ ಮಾತ್ರ ಬೈತಾರೆ, ರಿಯಲ್ ಆಗಿ ಯಾವತ್ತಾದ್ರು ಮೇಡಮ್ ಬೈದಿದಾರ? ಬೈತಾಳೆ ಸರ್, ಅದನ್ನೇನು ಮುಚ್ಚಿಟ್ಗಳಲ್ಲ. ಬೈತಾರೆ ಸರ್, ಬೈತಾಳೆ ಹಿಂಗೆ ತುಂಬಾ ಪ್ರೀತಿಯಿಂದ ಹೇಳಿ. ಚಾಮರಾಜನಗರದ ಭಾಷೆಯಲ್ಲಿ ಪ್ರೀತಿಯಿಂದ ಬೈದಿರೋದು ಯಾವ್ದಾರ ಒಂದು ಪದದಲ್ಲಿ ಹೇಳಿ, ಹೆಂಗ್ ಬೈತಾರೆ? ಸೊ ಆ ಭಾಷೆಯಲ್ಲಿ ಬೈಸ್ಕೊಳ್ಳೋದೇ ಖುಷಿ. ಪ್ರೀತಿಯಿಂದ ಬೈದ್ರು ಕೂಡ ಯಾರಿಗೂ ಅರ್ಥ ಬೇಗ ಕನ್ವೆ ಆಗಲ್ಲ ಬಿಡಿ. ಅಂದ್ರೆ ಯಾವ್ದು ಕೆಟ್ಟ ಪದ ಅಲ್ಲ, ಮಾಮೂಲಿ. ಹಿಂಗೆ ಕೂತಿದ್ದಾರೆ, ಹಂಗ್ ಮಾಡಿದಾರೆ, ಹಿಂಗ್ ಮಾಡಿದಾರೆ, 3 ಹೊತ್ತು ಬಂದಿದ್ದಾರೆ, ಹಿಂಗ್ ಇದು ಮಾಡ್ತಾರೆ, ಅದ್ ಮಾಡ್ತಿದಾರೆ, ಸುಮ್ ಕೂತಿದಾರೆ. ಇಲ್ಲಿ ನಮ್ಗೆ ಮಾಡೋ ಕೆಲಸ, ನಮ್ಗ ಅಡುಗೆ ಕೆಲಸ, ಪಡೋ ಕೆಲಸ ಇಷ್ಟೇ, ಇನ್ನೇನಿಲ್ಲ. ಇನ್ ಮಾಮೂಲಿ ಜಗಳ ಆಡ್ರೆ ಚೆನ್ನಾಗಿ ಜಗಳ ಆಡ್ತೀವಿ. ಅದು ಕುಟುಂಬ ಅಂದ್ಮೇಲೆ ಇದ್ದದ್ದೆಲ್ಲ ಸರ್. ನೋಡಿ, ಚಾಮರಾಜನಗರದ ಭಾಷೆ ಅಂತ ಹೇಳಿದ್ರೆ ಅದಕ್ಕೊಂದು ಶಕ್ತಿ ಇದೆ. ನೀವು ನೋಡ್ಬೋದು, ಜೋಗಿ ಅಂತ ಒಂದು ಸಿನಿಮಾ ಬಂತು, ಮಲೆಮಹದೇಶ್ವರದ ಭಾಗದ ಭಾಷೆ, ಶಿವರಾಜ್ ಕುಮಾರ್ ಭಾಷೆ, ತಾಯಿಯ ಭಾಷೆ. ಸೊ ಇವತ್ತೆಲ್ಲೋ ಕರ್ಕೊಂಡೋಗ್ತಾ ಸಿನಿಮಾನ. ಸೊ ಆ ಭಾಷೆ ಒನ್ ಆಫ್ ದಿ ಆ ಚಿತ್ರದ ಯಶಸ್ಸಿಗೆ ಚಾಮರಾಜನಗರದ ಭಾಷೆನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಈ ರೀತಿ ಭಾಷೆ ಮಾತನಾಡಬೇಕಾದ್ರೆ ಬೆಂಗಳೂರಿಗೆ ಅಥವಾ ಎಲ್ಗೋ ಬಂದಾಗ, ಸೊ ನೀವು ಚಾಮರಾಜನಗರದ ಭಾಷೆ ಮಾತನಾಡಬೇಕಾದ್ರೆ ಬೇರೆ ಭಾಷೆಯವರು ಏನಾದರೂ ಹೇಳಿರೋದುಂಟಾ ನಿಮ್ಮ ಸ್ಲ್ಯಾಂಗನ್ನು ಕೇಳಿ? ಓಕೆ, ಕೇಳಿದ ತಕ್ಷಣ ಕಂಡು ಹಿಡಿದು ಬಿಡ್ತಾರೆ ಸರ್. ಆಮೇಲೆ ಇತ್ತೀಚೆಗೆ ಈ ಥರ ವೈರಲ್ ಆದ್ಮೇಲೆ ಜಾಸ್ತಿ ನಾನು ಇದನ್ನೇ ಮಾತಾಡ್ತೀನಿ, ಅವ್ರು ಗುರುತಿಸ್ಲಿ ಅನ್ನೋದು ಒಂದು.